ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕುಕ್ವಿತ್ಶಿವು. ಇವತ್ತು ನಾನು ಗೋಟ್ ಲಂಗ್ಸನ್ನು ಮನೆಯಲ್ಲಿ ಈಸಿ ಮೆಥಡಲ್ಲಿ ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟೋ ಜನರಿಗೆ ಇದನ್ನು ಕ್ಲೀನ್ ಮಾಡಲಿಕ್ಕೆ ಬರೋಲ್ಲ, ಅದರಿಂದಾಗಿ ಈ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಗೋಟ್ ಲಂಗ್ಸನ್ನು ತಂದಿದ್ದೀನಿ. ಇದನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಬೇಕು ಅಂದರೆ, ನೋಡಿ, ಈ ಓಲ್ ಇದೆಯಲ್ಲ, ಈ ಓಲಿಗೆ ನೀರನ್ನು ಟ್ಯಾಪಿಂದ ತುಂಬಿಸ್ಕೊತಾ ಇದ್ದೀನಿ. ನಾವು ಈ ಓಲಿಗೆ ಟ್ಯಾಪಿಂದ ನೀರನ್ನು ಫಿಲ್ ಮಾಡ್ಕೊತಾ ಬರ್ತಾ ಇದ್ದಂಗೆ ಈ ಲಂಗ್ಸ್ ಏನಿದೆ ಆ ಲಂಗ್ಸು ಫುಲ್ ಆಗ್ತಾ ಬರುತ್ತೆ, ಉಬ್ಬಿ ಬರುತ್ತೆ. ನೀರು ಫಿಲ್ ಆಗ್ತಾ ಇದ್ದಂಗೆ ನೋಡಿ ಉಬ್ಬಿ ಬಂದಿದೆ ಎರಡು ಕಡೆ ಲಂಗ್ಸು. ಈ ರೀತಿ ಉಬ್ಬಿ ಬಂದಮೇಲೆ ನಾವು ಇದನ್ನು ನೀಟಾಗಿ ಶೇಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಶೇಕ್ ಮಾಡ್ಕೊಬೇಕಾಗುತ್ತೆ. ಶೇಕ್ ಮಾಡಿ ಆದಮೇಲೆ ಆ ನೀರು ಏನಿದೆ ಅದನ್ನು ನಾವು ಕೆಳಗಡೆ ಚೆಲ್ಬಿಡ್ಬೇಕಾಗುತ್ತೆ. ಈ ರೀತಿ ನೀಟಾಗಿ ಕೆಳಗಡೆ ಚೆಲ್ಬಿಡಬೇಕು. ಮತ್ತು ನಾನು ನೀರನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಇದು ಫಿಲ್ ಆದಮೇಲೆ ಈ ರೀತಿ ಶೇಕ್ ಮಾಡಿಬಿಟ್ಟು ನೀರನ್ನು ಹೊರಗಡೆ ಹಾಕ್ಕೊಬೇಕಾಗುತ್ತೆ. ಇದೇ ರೀತಿ ನಾವು 5ರಿಂದ 6 ಬಾರಿ ಆದರೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೀರನ್ನು ಫಿಲ್ ಮಾಡಿಕೊಂಡು ಶೇಕ್ ಮಾಡಿ ನೀರನ್ನು ಹೊರಗಡೆ ಹಾಕಬೇಕಾಗುತ್ತೆ. ಆಗ ಇದರಲ್ಲಿರುವಂಥ ಕಶ್ಮಲ ಏನು ರಕ್ತ ಇದೆ ಅದೆಲ್ಲ ಹೊರಗಡೆ ಬರುತ್ತೆ, ನೀಟಾಗಿ ಕ್ಲೀನಾಗಿ ಬರುತ್ತೆ. ನಾನು ಲಾಸ್ಟ್ ಬಾರಿಯಾಗಿ ಇದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗಾಗಲೇ ಎಷ್ಟು ನೀಟಾಗಿ ಕ್ಲೀನಾಗಿ ಬಂದಿದೆ ಅಂತ. ಈಗ ನಾನು ನೀರನ್ನೆಲ್ಲ ಹೊರಗಡೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂತ, ನೀರು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಇಷ್ಟು ನೀಟಾಗಿ ನಾವು ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ನಾನು ಒಳಗಡೆ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ. ಈಗ ಮೇಲೆ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇದು 2ನೇ ಸ್ಟೆಪ್ಪು. ನಾವು ಮೇಲೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಇದ್ರ ಮೇಲೆ ಒಂದು ರಬ್ಬರ್ ಥರ ತೆಳುವಾದಂತಹ ಒಂದು ಲೇಯರ್ ಇರುತ್ತೆ. ಈ ಲೇಯರ್ನ ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ನಾನು ಲೇಯರನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ರಬ್ಬರ್ ಟೈಪ್ ಇರುತ್ತೆ, ತೆಳುವಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಇದು ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ನೀಟಾಗಿ ರಿಮೂವ್ ಮಾಡ್ಕೊಬೇಕಾಗುತ್ತೆ ನಾವು. ನೋಡಿ, ಈ ರೀತಿ ಇರುತ್ತೆ. ಇದನ್ನು ರಿಮೂವ್ ಮಾಡ್ಕೊಬೇಕು. ಇದನ್ನು ಹಾಗೇ ಹಾಕ್ಬಿಡೋದ್ರಿಂದಾಗಿ ನಮಗೆ ಜೀರ್ಣಕ್ರಿಯೆ ನೀಟಾಗಿ ಆಗೋಲ್ಲ. ಅದರಿಂದಾಗಿ ಇದನ್ನು ಕಂಪಲ್ಸರಿ ರಿಮೂವ್ ಮಾಡ್ಕೊಳ್ಳೇಬೇಕು. ಅಂಗಡಿಗಳಲ್ಲಿ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಡೋಲ್ಲ, ಇದನ್ನು ಹಾಗೆ ಹಾಕ್ಬಿಡ್ತಾರೆ. ಅದರಿಂದಾಗಿ ನಮ್ಮ ಜೀರ್ಣಕ್ರಿಯೆ ನೀಟಾಗಿ ಆಗೋಲ್ಲ. ಅದರಿಂದಾಗಿ ಇದನ್ನು ಕಂಪಲ್ಸರಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ, ರಬ್ಬರ್ ಟೈಪ್ ಏನು ಲೇಯರ್ ಇತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಂಬಂದಿದ್ದೀನಿ. ಈಗ 3ನೇ ಸ್ಟೆಪ್ಪು, ನಾವು ಕಟ್ ಮಾಡ್ಕೊಬೇಕು. ಇದನ್ನು ಕಟ್ ಮಾಡಬೇಕಾದ್ರೆ ಒಂದು ನೆನಪಿಟ್ಕೊಬೇಕು. ನಾವು ಈ ಪೀಸಸ್ಸನ್ನು ನಾವು ಚಿಕ್ಕದಾಗಿ ಕಟ್ ಮಾಡಿಕೊಡ್ದು ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಇದು ಬೆಂದ ಮೇಲೆ ತೀರಾ ಸಣ್ಣದಾಗಿಬಿಡುತ್ತೆ. ಅದರಿಂದಾಗಿ ಸಣ್ಣ ಪೀಸಸ್ನ ಕಟ್ ಮಾಡ್ಕೊಂಬಿಡಿ, ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು 2 ಬಾರಿ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಇದನ್ನು ತೊಳ್ಕೊಂಡಾದ್ಮೇಲೆ ಇದರಲ್ಲಿರುವಂಥ ನೀರನ್ನು ನಾವು ರಿಮೂವ್ ಮಾಡ್ಕೊಬೇಕಾಗುತ್ತೆ. ಅದರಿಂದಾಗಿ ಈ ರೀತಿ ಹಿಂಡ್ಬಿಡಿ, ನೀರೆಲ್ಲ ಹೋಗಿಬಿಡುತ್ತೆ. ಇದಾದಮೇಲೆ ನಾನು ಪ್ಲೇಟಿಗೆ ಶಿಫ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ನೀಟಾಗಿ ಲಂಗ್ಸ್ ಕ್ಲೀನಾಗಿದೆ ಅಂತ. ಇಷ್ಟಾದರೆ ನಾವು ಸಾಂಬಾರಿಗೆ ಇದನ್ನು ಯೂಸ್ ಮಾಡ್ಕೊಬೋದು. ನೋಡಿ, ನಾನು ಸಾಂಬಾರಿಗೆ ಹಾಕ್ಕೊಂಬಿಟ್ಟು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ ಫ್ರೆಂಡ್ಸ್. ಈ ಮೆಥಡಲ್ಲೇ ನೀವು ಕ್ಲೀನ್ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.